ವಿಮೆನ್ ಎಸ್ಪೆಷಲಿ ಚಾಲೆಂಜಸ್ ಜಾಸ್ತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಒಂದು ಪ್ರಪಂಚದಿಂದ, ಸೊಸೈಟಿಯಿಂದ ಆ ವಿಮೆನ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನೀನು ದುಡಿತೀಯಾ ಪರವಾಗಿಲ್ಲ, ಮನೆಗೆ ಬಂದು ಇಷ್ಟೆಲ್ಲ ಮಾಡು. ನಮ್ಮಷ್ಟು ದುಃಖ ಪಡೋರು ಇನ್ನೊಬ್ರಿಲ್ಲ. ಇಲ್ಲ ನೀನು ದಪ್ಪ ಇದೆಯಾ, ನೀನು ಕರ್ರಗಿದೆಯಾ, ನೀ ಹಿಂಗಿದೆಯಾ, ನೀವು ಬಡವರು, ನಿನಗೆ ಏನೂ ಯೋಗ್ಯತೆ ಇಲ್ಲ, ಇಂಥದ್ದೆಲ್ಲ ಡೈರೆಕ್ಟಾಗಿ ಹೇಳೋದು ಮಿನಿಮಮ್ 30 ಮಿನಿಟ್ಸಿಂದ 1 ಅವರ್ವರೆಗೂ ನಾವು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. 2 ದಿನ ಆಯಿತು ವ್ಲಾಗ್ನ ಮಾಡಿ. ಯಾಕೆ ಅಂದರೆ ಮನೆ ಕನ್ಸ್ಟ್ರಕ್ಷನಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ. ಹೇಳಿದ್ನಲ್ಲ, ಕೆಲಸ ಬಂದಿದ್ದ ತಕ್ಷಣವೇ ನಾವು ಟೈಲ್ ಸೆಲೆಕ್ಷನ್ನು ಮತ್ತು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ದೆಲ್ಲ ಮನೆಯದೆಲ್ಲ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ಹೊರಟೋಗ್ತಾ ಇದ್ದೆ. ಏನೂ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ವ್ಲಾಗ್ಸ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ಯಾವುದಾನ ಒಂದು ವೀಡಿಯೋ ಹಾಕಿ ಅಂತ. ಯಾವುದಾನ ಒಂದು ವ್ಲಾಗ್ ಹಾಕೋಕ್ಕಿಂತ ಒಂದು ಯೂಸ್ಫುಲ್ ವೀಡಿಯೋನೇ ಹಾಕೋಣ ಅಂತ ಇವತ್ತು ನಾನು ಮುಂದೆ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ನನ್ನ ವಿಡಿಯೋನ ವಿಮೆನ್ಸೇ ನೋಡೋದ್ರಿಂದ, ಹೆಂಗಸರು ತುಂಬ ಜನ ನೋಡ್ತಾರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಟಫ್ ವಿಮೆನ್ ಹೇಗೆ ಆಗೋದು ಅಂತ ಇವತ್ತಿನ ವ್ಲಾಗಲ್ಲಿ ಆಗಿರುತ್ತೆ. ಅಂದರೆ ಟಫ್ ವಿಮೆನ್ ಅಂದರೆ ಕೆಲವು ಕ್ವಾಲಿಟೀಸ್ ಇರುತ್ತೆ. ಎಲ್ಲ ಏನೇ ಸಿಚುವೇಶನ್ ಬಂದರೂ ಫ್ಲೆಕ್ಸಿಬಲ್ ಆಗಿ ಹೇಗೆ ಅದನ್ನು ಓವರ್ಕಮ್ ಮಾಡ್ಕೊಳ್ಳೋದು, ಹೇಗೆ ಸ್ಟ್ರಾಂಗ್ ಆಗಿರೋದು, ಎಮೋಷ್ನಲಿ ಹೇಗೆ ಸ್ಟ್ರಾಂಗ್ ಆಗಿರೋದು ಅಂತ ಇವತ್ತಿನ ವ್ಲಾಗ್ನಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಟಫ್ ವಿಮೆನ್ ಅಂದರೆ ಎಮೋಷ್ನಲಿ, ಫಿಸಿಕಲಿ ಎಲ್ಲ ರೀತಿಯಲ್ಲೂ ಹೇಗೆ ಟಫ್ ಆಗಿರೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ನನ್ನ ವಿಡಿಯೋದಲ್ಲಿ ನೀವು ತುಂಬ ನನ್ನ ವ್ಲಾಗ್ಸ್ಗಿಂತ ಇಷ್ಟಪಡೋದು ನನ್ನ ಕಂಟೆಂಟು, ನನ್ನ ಪಾಯಿಂಟ್ಸ್ಗಳು ತುಂಬ ಇಷ್ಟಪಡ್ತೀರಾ. ಸೊ ಅದಕ್ಕೆ ಯಾವಾಗಲೂ ಪಾಯಿಂಟ್ಸ್ ಸಮೇತನೇ ನಾನು ಯೂಸ್ಫುಲ್ ಪಾಯಿಂಟ್ಸ್ ಜೊತೆ ಬರ್ತೀನಿ. ನೀವು ಇನ್ ಕೇಸ್ ತುಂಬ ಟಫ್ ವಿಮೆನ್ ಆಗಬೇಕು ಅಂದರೆ ಫಸ್ಟ್ ಪಾಯಿಂಟ್ ಏನು ತಲೆಯಲ್ಲಿ ನೆನಪಿಟ್ಕೋಬೇಕು ಅಂದರೆ, ಯಾವಾಗಲೂ ನಾನು ಹೇಳೋ ಹಾಗೆ ಫಿಸಿಕಲ್ ಫಿಟ್ನೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂದರೆ ಏನು, ನನಗೆ ಆ ನೋವು, ನನಗೆ ಈ ನೋವು ಅಂತ ಹೇಳ್ತಾ ಇದ್ದರೆ ತುಂಬ ಜನ ನಮ್ಮನ್ನು ತಾತ್ಸಾರ ಮಾಡೋದೇ ಜಾಸ್ತಿ, ನಮ್ಮನ್ನು ಕನ್ಸಿಡರ್ ಮಾಡಲ್ಲ. ಸೊ ಫಿಸಿಕಲಿ ಫಿಟ್ ಇರಬೇಕು ಅಂದರೆ ಡೈಲಿ ಬೇಸಿಸಲ್ಲಿ ಮಿನಿಮಮ್ 30 ಮಿನಿಟ್ಸಿಂದ 1 ಅವರ್ವರೆಗೂ ನಾವು ನಮ್ಮ ಬಾಡಿಗೆ ಒಂದು ಟೈಮ್ ಅಂತ ಕೊಡಬೇಕು. 30 ಮಿನಿಟ್ಸ್ ವಾಕ್ ಇರ್ಬೋದು, ನಿಮಗೆ ತುಂಬಾ ಟೈಮ್ ಇಲ್ಲ ಅಂದರೆ 30 ಮಿನಿಟ್ಸ್. ಇಲ್ಲ ಪರವಾಗಿಲ್ಲ, ನನ್ನ ಡೈಲಿ ಶೆಡ್ಯೂಲಲ್ಲಿ ಟೈಮ್ ಮಾಡ್ಕೋತೀನಿ ಅಂದಾಗ ದಯವಿಟ್ಟು 1 ಅವರ್ ನೀವು ಇದಕ್ಕೆ ನೀವು ಟೈಮ್ನ ಸ್ಪೆಂಡ್ ಮಾಡಿದ್ರೆ 23 ಅವರ್ಸ್ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಯಾವಾಗಲೂ ಅಷ್ಟೇ ಫಿಸಿಕಲ್ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಏನೇನು ಅಂದರೆ ಬಾಡಿ ವರ್ಕೌಟ್ ಇರ್ಬೋದು ಅಥವಾ ಡಯಟ್, ಇವೆರಡು ತುಂಬಾ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಆದಷ್ಟು ಕಾರ್ಬ್ಸ್ನ ಕಂಟ್ರೋಲ್ ಮಾಡಿಕೊಂಡು ಪ್ರೋಟೀನ್ನ ಜಾಸ್ತಿ ಮಾಡಿದ್ರೆ ಇದು ಬಂದು ಬಾಡಿ ಬಿಲ್ಡಿಂಗ್, ಅಂದರೆ ಬಾಡಿಯಲ್ಲಿ ಸ್ಟ್ರೆಂತ್ ಜಾಸ್ತಿ ಮಾಡೋಕ್ಕೆ ಪ್ರೋಟೀನ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಆದ್ದರಿಂದ ಆದಷ್ಟು ಪ್ರೋಟೀನ್ಸ್ನ ಜಾಸ್ತಿ ತಗೊಂಡು ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ, ಮುದ್ದೆನೇ ಆಗಿರ್ಬೋದು, ಮುದ್ದೆ ಒಳ್ಳೆಯದೇ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೋಬೇಕು. ತುಂಬ ಒಳ್ಳೆಯದು ಅಂತ ತುಂಬ ತಿನ್ನೋಕ್ಕೆ ಹೋಗಬಾರ್ದು. ಐರನ್ ಕಂಟೆಂಟ್ ಇರುತ್ತೆ, ಬಟ್ ಆದ್ರೂ ಅದು ಕಾರ್ಬೋಹೈಡ್ರೇಟ್ಸೇ. ರಾಗಿನೂ ಕೂಡ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ತೊಗೋಬೇಕು. ಆ್ಯಕ್ಚುಲಿ ರಾಗಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು, ಜೋಳ, ಸಜ್ಜೆ ಮತ್ತು ಮಿಲ್ಲೆಟ್ಸು, ಸಿರಿಧಾನ್ಯಗಳು ಇಂಥವೆಲ್ಲ ತಗೊಳ್ಳೋದ್ರಿಂದ ಬಾಡಿಯಲ್ಲಿ ಒಂದು ಫಿಟ್ನೆಸ್ ಮೇಂಟೈನ್ ಆಗುತ್ತೆ. ಈಗ ಡಯಟ್ ಆಯಿತು, ತರಕಾರಿಗಳು ಎಷ್ಟನ್ನ ತೊಗೊಳ್ಳಿ, ಕಾಳುಗಳು ಬೇಳೆಗಳನ್ನು ಅಷ್ಟೇ ಸ್ವಲ್ಪ ಲಿಮಿಟಲ್ಲೇ ತೊಗೋಬೇಕಾಗುತ್ತೆ. ನೆಕ್ಸ್ಟು ಬಾಡಿನ ಫಿಟ್ಟಾಗಿರಬೇಕು ಅಂದರೆ ಏನೇನು ಮಾಡಬೇಕು, ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ನಿಮಗೆ ಟೈಮ್ ಇದೆ ಅಂದರೆ ಜಿಮ್ ಸೇರ್ಕೋಬೋದು, ಎಕ್ಸಸೈಸ್ ಮಾಡ್ಬೋದು, ಪ್ರಾಣಾಯಾಮ ಇದೆಲ್ಲ ಯೋಗದಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಮಾಡಿಕೊಂಡ್ರೆ, ಒಂದು ಸತಿ ಯೋಚನೆ ಮಾಡಿ, ಒಂದು ಚಿಕ್ಕ ತಲೆನೋವು ಬಂದ್ರೂ ಕೂಡ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ಟಫ್ ಆಗಿದ್ದೀವಿ, ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಫಿಸಿಕಲ್ ಫಿಟ್ನೆಸ್ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೆಕೆಂಡಾಗಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಮ ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು ಅಂದರೆ ಆಪೋಸಿಟ್ ಪರ್ಸನ್ನು ನಮ್ಮನ್ನು ನೋಡಿ ಅಲ್ಲಾಡೋಗ್ಬೇಕು, ಆಯಿತಾ. ನಾವೇ ಏನೋ ಹೆದರ್ಕೊಳ್ಳೋಂಗೆ ಯಾವಾಗಲೂ ಬೇಜಾರು ಮಾಡಿಕೊಂಡು ಕನ್ಫ್ಯೂಷನ್ಸಲ್ಲಿದ್ದರೆ ಆಪೋಸಿಟ್ ಪರ್ಸನ್ ನಮ್ಮನ್ನು ಟಫ್ ವಿಮೆನ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮಕ್ಕದಲ್ಲಿ ಮತ್ತು ನಾವು ನಡ್ಕೊಳ್ಳೋ ರೀತಿಯಲ್ಲಿ, ಬಿಹೇವಿಯರಲ್ಲಿ, ಡಿಸಿಷನ್ಸಲ್ಲಿ
ಪ್ರತಿಯೊಂದು ಕೂಡ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತೋರಿಸ್ಬೇಕಾಗತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ಕಂಟೆಂಟ್ ಇದ್ದಾಗ. ಕಂಟೆಂಟ್ ಅಂದರೆ ಎಲ್ಲದರ ಬಗ್ಗೆ ತಿಳ್ಕೊತಾ ಇರಬೇಕು. ಆಮೇಲೆ ನಮ್ಮ ತಪ್ಪುಗಳಿಂದ ನಾವು ಕಲಿತಾ ಇರಬೇಕು. ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂದರೆ ಅದನ್ನು ತಿದ್ಕೊಂಡು ಆ ತಪ್ಪನ್ನು ಮತ್ತೆ ರಿಪೀಟ್ ಆಗದೇ ಇರೋಂಗೆ ನೋಡ್ಕೋತಾ ಇರಬೇಕು. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಮ್ಮದ್ರಲ್ಲಿ ಕಾನ್ಫಿಡೆನ್ಸ್ ಇದೆ ಅಂದಾಗ ಹೌದು ಈ ಲೇಡಿ ತುಂಬ ಟಫ್ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ಯಾರೋ ಒಬ್ಬರು ಹೈಯರ್ ಪೊಸಿಷನಲ್ಲಿದ್ದಾರೆ ಅಂದರೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಆಮೇಲೆ ಎಷ್ಟೇ ಜೆಂಟ್ಸ್ ಇದ್ದರೂ ಎಷ್ಟೇ ಮೆಂಬರ್ಸ್ ಇದ್ದರೂ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಅವರಲ್ಲಿ ಅಷ್ಟು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಹೌದು ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ನಾವು ಯಾವಾಗ ಒಂದು ಕನ್ಫ್ಯೂಷನ್ ಸ್ಟೇಟ್ ಇದ್ದೀವಿ, ಕನ್ಫ್ಯೂಷನ್ಸಲ್ಲೇ ಇರ್ತೀವಿ ಅಂತ ಅಂದ್ಕೊಂಡಾಗ ನಮಗೆ ಒಂದು ಮರ್ಯಾದೆ ಸಿಗೋದು ಕಡಿಮೆ ಆಗುತ್ತೆ. ಆದಷ್ಟು ಯಾವಾಗಲೂ ನಾವು ಕನ್ಫ್ಯೂಷನಲ್ಲಿ ಇರೋದೇ ಇಲ್ಲ ಅಂತಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ಆದಷ್ಟು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಏನು ಅಂದರೆ ಬೋಲ್ಡಾಗಿ ಲೈಫ್ನ ಫೇಸ್ ಮಾಡ್ಕೊಳ್ಳೋವಂಥದ್ದು. ಪ್ರಾಬ್ಲಮ್ಸ್ ಯಾರಿಗೆ ಬರಲ್ಲ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಟಫ್ ಟೈಮ್ಸ್ ಇರುತ್ತೆ. ಏನು ಅಂದ್ಕೊಂಡಿರ್ತೀವೋ ಆ ರೀತಿ ಆಗಲ್ಲ. ಸುತ್ತಲೂ ಇರೋ ಜನಗಳೂ ಅಷ್ಟೇ ತುಂಬ ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಿರ್ತಾರೆ. ತುಂಬ ಆಗ್ತಾ ಇರುತ್ತೆ, ಒಂದಾದ್ಮೇಲೆ ಆಗ್ತಾನೆ ಇರುತ್ತೆ. ಬಟ್ ನಾವೇನು ಮಾಡಬೇಕು, ಲೈಫ್ನ ಬೋಲ್ಡಾಗಿ ಫೇಸ್ ಮಾಡಬೇಕು. ಬೋಲ್ಡಾಗಿ ಅಂದರೆ ತುಂಬ ಥಿಂಕ್ ಮಾಡ್ಕೊಳ್ಳೋ ಅಂಥದ್ದು, ಒಂದ್ರ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋವಂಥದ್ದು, ಹೆದರ್ಕೊಳ್ಳೋ ಅಂಥದ್ದು, ಇಂಥದ್ದೆಲ್ಲ ಮಾಡದೆ ಹೌದು ಟಫ್ ಟೈಮ್ ಬಂದಿದೆ, ನಾನು ಅದನ್ನು ಫೇಸ್ ಮಾಡಬೇಕು. ಸಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟು. ಪ್ರಾಬ್ಲಮ್ ಬಂದಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅದಕ್ಕೇನು ಸಲ್ಯೂಷನ್ನು, ನಾನು ಹೇಗೆ ಅದನ್ನು ಫೇಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡು ಒಂದು ಕಾಮಾಗಿ ಮೈಂಡ್ನ ಥಿಂಕ್ ಮಾಡಿಕೊಂಡು ಫುಲ್ಲು ಬೋಲ್ಡಾಗಿ ನಾನಿದ್ದೀನಿ ಅಂತ ನಿಮಗೆ ಅನಿಸ್ಬೇಕು. ಸೊ ಬೋಲ್ಡಾಗಿದ್ದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ಈಗೇನು ಹೇಳ್ತಾ ಇದ್ದೀನಿ ಪ್ರತಿಯೊಂದೂ ಲಿಂಕು. ನೀವು ಫಿಸಿಕಲಿ ಫಿಟ್ ಇದ್ದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದೀರಾ ಅಂದರೆ ಬೋಲ್ಡ್ನೆಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ ಈ ಎಲ್ಲ ಪಾಯಿಂಟ್ಸ್, ನಾನು 10 ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ, ಟಫ್ ವಿಮೆನ್ ಆಗೋಕ್ಕೆ ಈ 10 ಪಾಯಿಂಟ್ಸೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೇ ಬೋಲ್ಡಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಸಾಲ್ವ್ ಮಾಡ್ಕೋಬೇಕು. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಅಳೋದನ್ನು ಫುಲ್ಲು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಏನಾದರೂ ತೀರಾ ಅಳು ಬಂದ್ರೂ ಕೂಡ ಏನು ಮಾಡಬೇಕು ಅಂದರೆ ಒಬ್ಬರೇ ಇದ್ದಾಗ ಎಮೋಷ್ನಲಿ ನಾವು ಎಲ್ಲ ಮನಸ್ಸಲ್ಲಿಟ್ಕೊಂಡು ಭಾರನ ಹೊತ್ಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ. ನಾವು ಏನೇ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮನುಷ್ಯ ಅಂದಮೇಲೆ ಒಂದು ಇದ್ದೇ ಇರುತ್ತೆ, ಎಮೋಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮಗೇನು ಎಮೋಷನ್ಸೇ ಇಲ್ಲ ಅಂತ ಹೇಳೋರು ತುಂಬ ಕಡಿಮೆ. ಸೊ ಆದಷ್ಟು ಈ ಅಳುನ ಒಬ್ಬರ ಮುಂದೆ ತೋರಿಸ್ಕೊಳ್ದೆ ನಾವು ಒಬ್ಬರೇ ಇದ್ದಾಗ ಏನಾದರೂ ಫೇಸ್ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಕೆಲವು ಸತಿ ತುಂಬ ಎಮೋಷ್ನಲಿ ಬರ್ಸ್ಟ್ ಔಟ್ ಆಗ್ತೀವಿ, ಡೌನ್ ಆಗ್ತೀವಿ. ಸೊ ಒಬ್ಬರೇ ಫೇಸ್ ಮಾಡೋದು, ಅಥವಾ ದೇವ್ರನ್ನ ನಂಬ್ತೀರಾ ಅಂದರೆ ದೇವ್ರ ಹತ್ರ ತೋರಿಸ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ ಅಳ್ತೀರಾ, ಯೂಶಲಿ ಅಳೋದು ವೀಕ್ನೆಸ್ ಅಲ್ಲ, ಬಟ್ ನಮ್ಮ ಸಮಾಜದಲ್ಲಿ ಏನು ಅನ್ಕೋತಾರೆ, ಪದೇ ಅಳ್ತಾ ಇದ್ದರೆ ನಾವು ಏನು ಅನ್ಕೋತೀವಿ ಅಂದರೆ ಇವರು ವೀಕು ಅನ್ನೋ ಜಡ್ಜ್ಮೆಂಟಿಗೆ ಬಂದುಬಿಡ್ತಾರೆ. ಸೊ ಅದಕ್ಕೇ ಆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಬಾರ್ದು ಅಂದರೆ ಆದಷ್ಟು ನಾವು ಅಳೋದನ್ನು ಕಂಟ್ರೋಲ್ ಮಾಡ್ಕೋಬೇಕು, ಅವಾಯ್ಡ್ ಮಾಡಬೇಕು ಒಬ್ಬರ ಮುಂದೆ ಎಸ್ಪೆಷಲಿ. ನೆಕ್ಸ್ಟ್ 5th ಪಾಯಿಂಟ್ ಬಂದು ಡಿಸಿಷನ್ ಮೇಕಿಂಗಲ್ಲಿ ತುಂಬಾ ಒಳ್ಳೆ ಡಿಸಿಷನ್ಸ್ ತೊಗೋಬೇಕು ಮತ್ತು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಯಾವಾಗಲೂ ಟಫ್ ವಿಮೆನ್ ಹೆಂಗಿರ್ತಾರೆ ಅಂದರೆ ಡಿಸಿಷನ್ಸ್ನ ತೊಗೊಳಕ್ಕೆ ಮೊದಲು 108 ಸಾರಿ ಯೋಚನೆ ಮಾಡ್ತಾರೆ. ಅದರದ್ದು ಪಾಸಿಟಿವ್ಸ್ ಏನು, ಅದರದ್ದು ನೆಗೆಟಿವ್ ಏನು, ಏನಾಗ್ಬೋದು, ಈ ಥರ ಡಿಸಿಷನ್ ತೊಗೊಂಡ್ರೆ ಏನು ಕಾನ್ಸಿಕ್ವೆನ್ಸಸ್ ಬರ್ಬೋದು, ಪ್ರತಿಯೊಂದೂ ಯೋಚನೆ ಮಾಡಿ ತೊಗೋತಾರೆ. ಒಂದು ಸರಿ ಯೋಚನೆ ಮಾಡಿ ತೊಗೊಂಡ ಮೇಲೆ ಅದು ಏನು ಬರುತ್ತೋ, ಅದರದ್ದು ಕಾನ್ಸಿಕ್ವೆನ್ಸಸ್ ಏನು ಪರಿಣಾಮಗಳು ಬರುತ್ತೋ ಅದನ್ನು ಧೈರ್ಯವಾಗಿ ಬೋಲ್ಡಾಗಿ ನೋಡಿ, ಮತ್ತೆ ಲಿಂಕ್ ಆಗಿದೆ, ಬೋಲ್ಡಾಗಿ ಫೇಸ್ ಮಾಡ್ಕೋತಾರೆ. ಸೊ ಆ ರೀತಿ ನಾವು ಡಿಸಿಷನ್ ತೊಗೊಳಕ್ಕೆ ಮೊದಲೇ ಎಲ್ಲ ಥಿಂಕ್ ಮಾಡಿಕೊಂಡು ಒಂದು ಒಳ್ಳೆ ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕಾಗುತ್ತೆ. ಆಮೇಲೆ ಎಷ್ಟೊಂದು ಸರಿ ಏನಾಗುತ್ತೆ ಗೊತ್ತಾ, ನಮ್ಮದ್ರಲ್ಲಿ ಯಾರಾದರೂ ಒಬ್ಬರು ಹಿರಿ ತಲೆ ಅನ್ನೋರು ಇರ್ತಾರೆ. ಅವರು ಏನಾದರೂ ಒಂದು ನಿರ್ಧಾರ ತೊಗೋತಾರೆ, ಡಿಸಿಷನ್ ತೊಗೋತಾರೆ ಅಂದರೆ ಅವ್ರ ಮೇಲೆ ಒಂದು ನಂಬಿಕೆ ಇರುತ್ತೆ. ಏನಕ್ಕೆ ನಂಬಿಕೆ ಇರುತ್ತೆ ಅಂದರೆ, ಇಲ್ಲ ಅವರು ತೊಗೊಂಡ್ರೆ ಡಿಸಿಷನ್ನು ಕರೆಕ್ಟಾಗೇ ಇರುತ್ತೆ ಅಂತ ಒಂದು ನಂಬಿಕೆ ಇರುತ್ತೆ. ಆ ರೀತಿ ನಾವು ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಆ ಡಿಸಿಷನ್ ತೊಗೊಳಕ್ಕೆ ಮೊದಲೇ 108 ಸರಿ ಯೋಚನೆ ಮಾಡಿಕೊಂಡು ಆಮೇಲೆ ಡಿಸಿಷನನ್ನು ತೊಗೊಂಡ್ರೆ ಮೋಸ್ಟ್ಲಿ ಅದು ಕರೆಕ್ಟೇ ಆಗಿರುತ್ತೆ. ಅರ್ಜೆಂಟಲ್ಲಿ ಏನೇ ಒಂದು ಡಿಸಿಷನ್ ತೊಗೋಬೇಕಾಗಿದ್ರೂ ಕೂಡ ಎಲ್ಲ ಸತಿನೂ ನಮಗೆ ಟೈಮ್ ಸಿಗುತ್ತೆ ಅಂತ ಆಗಲ್ಲ. ಕೆಲವು ಸತಿ ಅರ್ಜೆಂಟಲ್ಲೂ ಡಿಸಿಷನ್ಸ್ ತೊಗೋಬೇಕಾಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಕಾಮ್ನೆಸ್ ಇಂಪಾರ್ಟೆಂಟು.
ನಾವೆಷ್ಟು ಕಾಮಾಗಿ ಥಿಂಕ್ ಮಾಡ್ತೀವಿ, ಲೈಫ್ನ ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳೋದು ಇಂಪಾರ್ಟೆಂಟ್. ಸೊ ಡಿಸಿಷನ್ ಮೇಕಿಂಗ್, ಒಬ್ಬ ಮನುಷ್ಯ ಯಾವ ರೀತಿ ಡಿಸಿಷನ್ ತೊಗೋತಾನೆ, ತೊಗೊಂಡ್ಮೇಲೆ ಯಾವ ರೀತಿ ಆ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ, ಇದನ್ನೆಲ್ಲ ಅವರು ಟಫಾ ಇಲ್ವಾ, ವೀಕಾ ಅನ್ನೋದು ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಬ್ಯಾಲೆನ್ಸಿಂಗ್. ಈಗ ಮೆಜಾರಿಟಿ ಅವರು ವರ್ಕಿಂಗ್ ಇರ್ಬೋದು ಅಥವಾ ಹೌಸ್ ವೈಫ್ ಇರ್ಬೋದು, ಯಾರೇ ಇರಲಿ, ವರ್ಕಿಂಗ್ ಆದರೂ ಕೂಡ ನಾವು ಯಾವ ರೀತಿ ಮನೆನ ಮತ್ತು ಪ್ರೊಫೆಷನ್ಸ್ನ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬರೀ ಪ್ರೊಫೆಷನ್ಸ್ನ ನೋಡೋಕ್ಕಾಗಲ್ಲ, ವುಮೆನ್ ಆಗಿರೋದ್ರಿಂದ ಒಂದು ಸ್ಟೀರಿಯೋ ಟೈಪ್ ಇದೆ, ನಾವು ಮನೆನ ಬ್ಯಾಲೆನ್ಸ್ ಮಾಡಿಕೊಂಡೆ ಪ್ರೊಫೆಷನ್ ಲೈಫ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಬಟ್ ಯಾವಾಗ ನಾವು ಇದರಲ್ಲಿ ಸೋಲ್ತೀವಿ, ಫೇಲ್ ಆಗ್ತೀವಿ ಅಂದರೆ ಆಗ ಹೇಳ್ತಾರೆ, ಇವಳು ಸ್ಟ್ರಾಂಗ್ ಇಲ್ಲ, ಇವಳು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಮನೆ ಕೆಲಸ ಬಿಟ್ಟು ಮನೇಲಿ ಕುತ್ಕೊ ಅಂತಲೇ ಹೇಳೋವಂಥದ್ದು. ಸೊ ಆದ್ದರಿಂದ ಆದಷ್ಟು ನಾವು ಬ್ಯಾಲೆನ್ಸಿಂಗ್ ಮಾಡೋದು ಕಲಿಬೇಕು. ದೊಡ್ಡ ಬ್ರಹ್ಮವಿದ್ಯೆ ಏನೂ ಇಲ್ಲ, ಇದು ಯೋಚನೆ ಮಾಡ್ಕೋಬೇಕಾಗತ್ತೆ. ನಾನು ಹೇಳಿರೋ ಪ್ರಕಾರ ಒಂದು ಒಳ್ಳೆ ಟೈಮ್ ಟೇಬಲ್ಲು ನಮಗೆ ಟೈಮ್ ಸೇವಿಂಗು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಯಾವ ಕೆಲಸ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ವಾರ ಮಾಡಬೇಕು, ಯಾವ ತಿಂಗಳಿಗೆ ಏನು ಕ್ಲೀನ್ ಮಾಡಬೇಕು, ಈ ರೀತಿ ಎಲ್ಲ ಒಂದು ಕಡೆ ಬರ್ಕೊಂಡಿದ್ರೆ ನಮ್ಗೆ ಎಷ್ಟು ಟೈಮ್ ಸೇವಿಂಗು ಅಂದರೆ, ನಮಗೆ ಗೊತ್ತು ಪರಿಸ್ಥಿತಿಗಳು, ಹೊರಗಡೆ ಹೇಗಿರುತ್ತೆ, ಒಳಗಡೆ ಹೆಂಗಿರುತ್ತೆ, ಮನೇಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು, ನಾವು ಖುಷಿ ಇರ್ತೀವಿ, ಫೈನ್. ಎಷ್ಟೋ ಸರಿ ಸಿಚುವೇಶನ್ಸ್ ಸಪೋರ್ಟ್ ಮಾಡಲ್ಲ. ಸೊ ಆ ಸಿಚುವೇಶನ್ಸಲ್ಲಿ ಏನು ಮಾಡಬೇಕು ಅಂದರೆ, ನಾವೇ ಸ್ಟ್ರಾಂಗ್ ಆಗಬೇಕು, ನಾವೇ ಪ್ರಾಕ್ಟಿಕಲಿ ಥಿಂಕ್ ಮಾಡಿಕೊಂಡು, ಒಬ್ಬರು ನಮ್ಮನ್ನು ಪಾಯಿಂಟ್ ಔಟ್ ಮಾಡದಿರೋ ರೀತಿಯಲ್ಲಿ ಥಿಂಕ್ ಮಾಡಿಕೊಂಡು, ಪ್ಲ್ಯಾನ್ ಮಾಡಿಕೊಂಡು, ಟೈಮ್ ಟೇಬಲ್ ಹಾಕ್ಕೊಂಡು, ಆ ಟೈಮ್ ಟೇಬಲ್ ನೋಡ್ಕೊಳ್ತಾ ನಾನು ಹಾಗೇ ಫಾಲೋ ಮಾಡುವಂಥದ್ದು. ಏಕೆಂದರೆ ಈಗ ಬೆಳಗ್ಗೆ 4 ಗಂಟೆಯಿಂದ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಅಂದರೆ ನೈಟ್ 11 ಗಂಟೆವರೆಗೂ ಕೆಲಸ ಆಗ್ತಾನೇ ಇರುತ್ತೆ. ನಾವು ಟೀಚಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ಪ್ರಿಪೇರ್ ಆಗ್ತಾ ಇರಬೇಕಾಗುತ್ತೆ, ಮತ್ತು ಕಾಲೇಜ್ದು ವರ್ಕ್ ಇರುತ್ತೆ, ಮನೇಲಿ ಮಕ್ಳಿಗೂ ಓದಿಸ್ತಾ ಇರಬೇಕಾಗುತ್ತೆ, ಮನೆ ಕೆಲಸ ಮಾಡಬೇಕಾಗುತ್ತೆ, ಅಡುಗೆ ಕೆಲಸ ಮಾಡಬೇಕಾ, ಕ್ಲೀನಿಂಗು, ಸೊ ಇದೆಲ್ಲ ಇದ್ದೇ ಇರುತ್ತೆ. ಸೆಲ್ಫ್ ಕೇರೂ ಇಂಪಾರ್ಟೆಂಟು. ಇದೆಲ್ಲದಕ್ಕೂ ನಾವು ಟೈಮ್ ಕೊಡಬೇಕು ಅಂದರೆ ಒಂದು ಒಳ್ಳೆ ಟೈಮ್ ಟೇಬಲು ನಮಗೆ ಟೈಮ್ ಸೇವಿಂಗು. ಆ್ಯಕ್ಚುಲಿ ಏನು ಗೊತ್ತಾ, ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಏನಾದ್ರು ಕೆಲಸ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಪಾತ್ರೆ ತೊಳೆಯೋದು ಆಮೇಲೆ ತೊಳೆಯೋಣ ಅಂತ ಅನ್ಕೋತೀವಿ. ಬಟ್ ಏನು ಗೊತ್ತಾ, ಒಂದು 10 ನಿಮಿಷ ಟೈಮ್ ತೊಗೊಂಡು, ಬೇಕಾದ್ರೆ ಟೈಮರ್ ಇಟ್ಕೊಂಡು ನೋಡ್ಕೊಳ್ಳಿ, ಒಂದು ಪಾತ್ರೆ ತೊಳೆಯೋಕ್ಕೆ 10ರಿಂದ 15 ನಿಮಿಷ ಅಷ್ಟೇ, ಎಷ್ಟು ಜಾಸ್ತಿ ಆದರೂ ಕೂಡ. ಬೇರೆದೆಲ್ಲ ಕಡಿಮೆ ಇದೆ, ಸುಮಾರಾಗಿದೆ ಅಂದರೆ 5 ನಿಮಿಷಕ್ಕೆಲ್ಲ ಪಾತ್ರೆ ತೊಳೆದು ಇಟ್ಬಿಡ್ತೀವಿ ನಾವು, ಆಯಿತಾ. ನಾವು ಅಂದ್ಕೊಳ್ಳೋದು ಅಷ್ಟೇ, ಆಮೇಲೆ ಮಾಡೋಣ ಅಂತ ನಾವು ಲೇಸಿನೆಸ್ ಹಾಕ್ತಾ ಇರ್ತೀವಿ. ಬಟ್ ನೋಡೋರ್ಗೆ ಅದು ಹೆಂಗಾಗುತ್ತೆ ಅಂದರೆ, ಅಯ್ಯೋ ಇವಳು ಇಷ್ಟೇ ಬರೀ ಲೇಸಿನೆಸ್ಸು ಅಂತ ಏನಕ್ಕೆ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಟಫ್ ಅಂತ ತೋರಿಸ್ಕೊಳ್ಳೋಕೆ ಏನು ಅಂದರೆ, ನಾವು ಆ್ಯಕ್ಟಿವ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು. ಮೇಯ್ನಾಗಿ ಇಂಪಾರ್ಟೆಂಟು ಡಿಸಿಪ್ಲಿನ್. ಸೊ ನಮ್ಮನ್ನು ಯಾರಾದರೂ ರೆಸ್ಪೆಕ್ಟ್ ಕೊಡಬೇಕು, ನೀಟಾಗಿ ನಮ್ಮನ್ನು ಟ್ರೀಟ್ ಮಾಡಬೇಕು ಅಂದರೆ ಡಿಸಿಪ್ಲಿನ್ಡ್ ಲೈಫು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಅದಕ್ಕೇ ಯಾವಾಗಲೂ ಹೇಳೋದು, ಆಯಿತು ನನ್ನ ಕೈಲಾಗುತ್ತೆ ಅಂತಲೇ. ಕಷ್ಟ ಆ್ಯಕ್ಚುಲಿ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಇಂಪಾಸಿಬಲ್ ಏನೂ ಇಲ್ಲ. ಆದಷ್ಟು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಅದ್ರ ಪ್ರಕಾರನೇ ನಡ್ಕೊಂಡು ಲೈಫ್ನ ಲೀಡ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾವೊಬ್ಬರು ಟಫ್ ವುಮೆನ್ ಆಗೋಕ್ಕಂತೂ ಸಾಧ್ಯ ಇದೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ EQ. ಸೊ IQ ಬಗ್ಗೆ ತುಂಬ ಜನ ಕೇಳಿರ್ತೀರ. IQ ಅಂದರೆ ಏನು? ಇಂಟೆಲಿಜೆಂಟ್ ಕೊಯಿಫಿಷಿಯಂಟ್. EQ ಅಂದರೆ ಎಮೋಷ್ನಲ್ ಕೊಯಿಫಿಷಿಯಂಟ್. ನಾವು ಎಮೋಷನ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಎಮೋಷನ್ಸ್ ಇರುತ್ತೆ, ಕೋಪ ಯಾವಾಗ ಬರುತ್ತೆ, ಯಾವಾಗ ನಾವು ಫ್ರಸ್ಟ್ರೇಷನ್ ಆಗ್ತೀವಿ, ಯಾವಾಗ ಅಳ್ತೀವಿ, ಯಾವಾಗ ನಗ್ತೀವಿ, ಯಾವಾಗ ಎಕ್ಸೈಟೆಡ್ ಆಗ್ತೀವಿ, ಎಲ್ಲ ಎಮೋಷನ್ಸು ಯಾವ ರೀತಿ ನಾವು ನೀಟಾಗಿ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ಸೈಕಾಲಜಿ ಏನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ IQಗಿಂತ ಜಾಸ್ತಿ EQ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಬ್ರು ಯಾರೋ ಒಂದು ವ್ಯಕ್ತಿ ಇವನಿಗೆ ತುಂಬ ಬುದ್ಧಿವಂತ ಇದ್ದಾನೆ, ಒಳ್ಳೆ ಬ್ರೈನ್ ಕೊಟ್ಟಿರ್ತಾನೆ, ಎಲ್ಲದರಲ್ಲೂ ಒಳ್ಳೆ ರೀತಿಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಬಟ್ ಅವ್ನು ಎಮೋಷ್ನಲಿ ವೀಕು, ಅವ್ನಿಗೆ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡೋದೇ ಬರಲ್ಲ ಅಂದರೆ ಈ IQನ ಇಟ್ಕೊಂಡು ಏನು ಮಾಡ್ತೀರಾ? EQ ಇದ್ರೆ ಹೆಂಗೋ ಬದುಕಂತಾನೆ ಅವನು, ಅಂದರೆ ಧೈರ್ಯ ಇರುತ್ತೆ ಅವ್ನಿಗೆ, ಹೆಂಗೋ ಫೇಸ್ ಮಾಡ್ಕೊತಾನೆ ಅವನು. EQ ಒಂದಿದ್ಬಿಟ್ರೆ ಅವ್ನಿಗೆ ಹೆಂಗೋ ಫೇಸ್ ಮಾಡ್ಕೊತಾನೆ, ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಈಗ ಒಬ್ಬ EQ ಚೆನ್ನಾಗಿದೆ ಅಂದರೆ ಅವ್ನಿಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡು ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತು, ಹೆಂಗೆ ಡಿಸಿಷನ್ಸ್ ತೊಗೋಬೇಕು ಗೊತ್ತು, ಮನುಷ್ಯರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಳ್ಬೇಕು ಅಂತ ಗೊತ್ತು. ಬರೀ ಪುಸ್ತಕದ ಬದನೆಕಾಯಿ ಇಟ್ಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬಾ ಕಷ್ಟ.
ಈಗ ಎಷ್ಟೊಂದು ಜನ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಯಾರಾದರೂ ಲೇಡೀಸೇ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಅವರು ಏನೋ ದೊಡ್ಡದಾಗಿ ಓದಿದ್ದಾರೆ ಅಂತಲ್ಲ, ಬಟ್ ಅವ್ರ ಲೈಫ್ನ ಎಷ್ಟು ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡಿದ್ದಾರೆ ಅಂದರೆ, ಯಾವೊಂದು CA ಓದಿರೋರು ಅಷ್ಟು ಚೆನ್ನಾಗಿ ಲೀಡ್ ಮಾಡಲ್ಲ. ಕಾಸು ಒಂದೊಂದು ರೂಪಾಯಿನೂ ಜೋಡಿಸಿ ಮಾಡಿ ಅಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡಿರ್ತಾರೆ. ಸೊ ಆದ್ದರಿಂದ IQನೇ ತುಂಬ ಇಂಪಾರ್ಟೆಂಟು ಅಂತ ಏನಿಲ್ಲ. ಒಂದೊಳ್ಳೆ EQ ಇದ್ದರೂ ಕೂಡ, ಎಮೋಷ್ನಲ್ ಕೋಎಫಿಷಿಯೆಂಟ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು. ಅಂದರೆ ಎಲ್ಲ ಎಮೋಷನ್ಸ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಾರ್ಯಾರ ಹತ್ರ ಏನು ತೋರಿಸ್ಕೋಬೇಕು, ಎಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು, ಹೆಂಗೆ ಮಾತಾಡಬೇಕು, ಏನು ಪದಗಳನ್ನ ಯೂಸ್ ಮಾಡ್ಕೋಬೇಕು, ಇವೆಲ್ಲನೂ ತುಂಬ ಮ್ಯಾಟ್ರ್ ಆಗುತ್ತೆ. EQನ ಒಂದೊಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅಡ್ಯಾಪ್ಟಬಿಲಿಟಿ. ಅಡ್ಯಾಪ್ಟಬಿಲಿಟಿ ಅಂದರೆ ಏನು ಅಂದರೆ, ನಾವು ಯಾವ ರೀತಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾನು ಇರೋದೇ ಹೀಗೆ, ನಾನು ಅಡ್ಜಸ್ಟ್ ಆಗಲ್ಲ, ನನ್ನ ವ್ಯಕ್ತಿತ್ವನೇ ಹೀಗೆ, ನಾನು ಮಾತಾಡೋದೇ ಹೀಗೆ, ನಾನು ನಡ್ಕೊಳ್ಳೋದೇ ಹೀಗೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇದ್ರ ಬದಲಾಗಿ ಎಷ್ಟು ಕಾಂಪ್ರಮೈಸ್ ಹಾಕ್ಕೋಬೋದು, ಅಥವಾ ಈಗ ಕೆಲವ್ರು ನೋಡಿ ಏನೋ ಒಂಥರ ತುಂಬ ಟಫ್ ಟೈಮ್ ಬರುತ್ತೆ ಅಂದ್ಕೊಳ್ಳಿ, ಆದರೂ ನಗ್ನಗ್ತಾನೆ ಇರ್ತಾರೆ. ಅವರು ನಗ್ನಗ್ತಾನೆ ಫೇಸ್ ಮಾಡ್ತಿರ್ತಾರೆ. ಅವ್ರಿಗನ್ಸುತ್ತೆ ಇವ್ರು ಏನಪ್ಪ ಇಷ್ಟು ಟಫ್ ಇದ್ದಾರೆ, ಎಂಥ ಕಷ್ಟ ಬರ್ತಿದೆ, ಆದರೂ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು. ಅವ್ರನ್ನ ಒಂಥರ ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀವಿ. ಸೊ ನಾವೇ ಆ ಥರ ಆಗಬೇಕು ಅಂದರೆ ಅಡಾಪ್ಟಬಿಲಿಟಿ ಅಂದರೆ ಅಡ್ಜಸ್ಟಿಂಗ್. ಏನು ಕಷ್ಟ ಬರಲಿ, ಸುಖ ಬರಲಿ, ಏನೇ ಬರಲಿ, ಒಂಥರ ಅಡಾಪ್ಷನ್, ನಂಗೆ ಅಡ್ಜಸ್ಟ್ ಆಗೋಗ್ತೀನಿ ನಾನು. ನನ್ನ ಮೈಂಡ್ಸೆಟ್ನ ನಾನು ಚೇಂಜ್ ಮಾಡ್ಕೊಂಬಿಡ್ತೀನಿ. ಅಂದರೆ ಈಗ ನೋಡಿ, ಈಗ ಬಸ್ಸು ಅಂತ ತಿಳ್ಕೊಳ್ಳಿ, ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೂ ಸರಿ, ಸಿಗದೇ ಇದ್ರೂ ಸರಿ, ನಿಂತರೂ ಸರಿ, ರಶ್ ಇದ್ರೂ ಸರಿ, ಖಾಲಿ ಇದ್ರೂ ಸರಿ, ಹೆಂಗಿದ್ರೂ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ಅಂತ ಒಂದು ಮೆಂಟಾಲಿಟಿ. ಈಗ ಲೈಫಲ್ಲೂ ಅಷ್ಟೇ, ಕಷ್ಟ ಬಂದರೂ ಸರಿ, ನಮಗೆ ದುಡ್ಡು ಜಾಸ್ತಿ ಇದ್ರೂ ಸರಿ, ಕಡಿಮೆ ಇದ್ರೂ ಸರಿ, ಒಂದು ಜಾಬ್ ಇದ್ದರೂ ಸರಿ, ಎಲ್ಲದಕ್ಕೂ ಅಂದರೆ ಒಂದು ಟ್ರೈ ಅನ್ನೋದು ಇದ್ದೇ ಇರುತ್ತೆ. ಬಟ್ ಕೆಲವು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದಾಗ ಹೆಂಗೆ ಬರುತ್ತೆ ಸಿಚುವೇಶನ್ಸ್, ಆ ರೀತಿ ಅಡಾಪ್ಷನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಆನ್ ಫೇಸ್ ಮಾತಾಡೋದು, ಆನ್ ಫೇಸ್ ಟಾಕಿಂಗ್ ಅಂತಲೇ ಅನ್ಬೋದು. ಅಂದರೆ ನಮಗೇನು ಅನಿಸುತ್ತೆ ಅದನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದನ್ನು ಬರಬೇಕು. ಇದಕ್ಕೆ ಅಗೇನ್ ಬೋಲ್ಡ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಬೇಕು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಆಯಿತಾ. ನೆಕ್ಸ್ಟ್ ಇದು ಬೇಕು ಅಂದರೆ ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿರಬೇಕು. ಸೊ ಹೇಗೆಲ್ಲ ಲಿಂಕ್ ಆಗಿದೆ ನೋಡಿ, ಒಂದು ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿರಬೇಕು ಅಂದರೆ ನನ್ನ EQ ಕರೆಕ್ಟಾಗಿರಬೇಕು. ಸೊ ಈ 10 ಪಾಯಿಂಟು ನಾನು ಏನು ಹೇಳ್ತಾ ಇದ್ದೀನಿ 100% ನಮಗೆ ಯೂಸ್ ಆಗೇ ಆಗುತ್ತೆ ನಾವು ಟಫ್ ವುಮೆನ್ ಆಗೋಕ್ಕೆ. ಈಗ ಆನ್ ಫೇಸ್ ಟಾಕಿಂಗ್ ಅಂದರೆ ನನಗೆ ಕೆಲವು ಇಷ್ಟ ಇಲ್ಲ, ಆಯಿತಾ. ಕೆಲವ್ರು ಹೀಗೆ ನಡ್ಕೊಳ್ಳೋದು, ಹೀಗೆ ಮಾತಾಡೋದು, ಹೀಗೆ ಜಡ್ಜ್ ಮಾಡೋದು, ಹೀಗೆ ಹಿಂದೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಬಟ್ ನಾನು ಅದನ್ನು ಆನ್ ಫೇಸ್ ಹೇಳೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಹೇಳಿದ್ರೆ ಏನಾಗುತ್ತೆ, ಹೇಳದೇ ಇದ್ದರೆ ಏನಾಗುತ್ತೆ. ಸೊ ಈ ರೀತಿ ಎಲ್ಲ ನಾವು ಆನ್ ಫೇಸ್ ಇದು ಮಾತಾಡಿ ಅಂತಲ್ಲ ನಾನು ಹೇಳ್ತಾ ಇರೋದು, ಮಾತಾಡದಿರೂ ಇರಿ ಅಂತಲ್ಲ, ಯಾವ ರೀತಿ ಸಂದರ್ಭಕ್ಕೆ ತಕ್ಕಾಗೆ ನಾವು ಮಾತಾಡ್ತೀವಿ, ಯಾವ ಪದಗಳನ್ನ ಯೂಸ್ ಮಾಡ್ತೀವಿ, ಯಾವ ರೀತಿ ನಮ್ಮ ಅನಿಸಿಕೆನ ಹೇಳ್ತೀವಿ, ವ್ಯಕ್ತಪಡಿಸ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೇ ಆನ್ ಫೇಸ್ ಟಾಕಿಂಗು ಅನ್ನೋದು ಈಗ ನೋಡಿ, ನಾನು ಹೇಳ್ತೀನಿ ಕೆಲವ್ರಿಗೆ, ನಾನು ತುಂಬ ಬೋಲ್ಡು, ನಾನು ತುಂಬ ಡೈರೆಕ್ಟಾಗಿ ಮಾತಾಡೋದು ಅಂತ ಒಬ್ಬರ ಮನಸ್ಸನ್ನು ನೋವ್ಸೋದಲ್ಲ, ಅದನ್ನು ಬೋಲ್ಡ್ನೆಸ್ ಅನ್ನಲ್ಲ, ಟಫ್ ವುಮೆನ್ ಅನ್ನಲ್ಲ, ಅವರು ಸ್ಯಾಡಿಸ್ಟ್ ವುಮೆನ್ ಅಂತ ಅನಿಸ್ತಾರೆ, ಆಯಿತಾ. ಕೆಲವ್ರನ್ನ ಲೇಡೀಸ್ನ ನಾನು ನೋಡಿದ್ದೀನಿ, ನಾನು ತುಂಬ ಬೋಲ್ಡಪ್ಪ, ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡು, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನು ದಪ್ಪ ಇದೆಯಾ, ನೀನು ಕರ್ರಗಿದೆಯಾ, ನೀ ಹಿಂಗಿದೆಯಾ, ನೀವು ಬಡವರು, ನಿನಗೆ ಏನೂ ಯೋಗ್ಯತೆ ಇಲ್ಲ, ಇಂಥದ್ದೆಲ್ಲ ಡೈರೆಕ್ಟಾಗಿ ಹೇಳೋದು, ಒಬ್ಬರನ್ನ ನೋವ್ಸ್ ಮಾಡೋದು ಬೋಲ್ಡ್ನೆಸ್ ಅಲ್ಲ, ಅದನ್ನು ಟಫ್ ಅಂತ ಹೇಳಲ್ಲ, ಆಯಿತಾ. ಟಫ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನಿಮಗೆ ಇಷ್ಟ ಆಗ್ತಿಲ್ಲ, ಯಾರೋ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂದರೆ ಸಂದರ್ಭ ನೋಡಿ, ಅಲ್ಲಿ ಮಾತಾಡಿದ್ರೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ನೋಡಿ, ಇಲ್ಲ ಅಂದರೆ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರಿ. ಇಗ್ನೋರೆನ್ಸ್ ಕೂಡ ಟಫ್ ವುಮೆನ್ನ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಅಂದರೆ ನಮಗೆ ಗೊತ್ತಿರಬೇಕು ಯಾವ ಪರ್ಸನ್ನ ಇಗ್ನೋರ್ ಮಾಡಬೇಕು, ಯಾವ ಮಾತುಗಳನ್ನ ಇಗ್ನೋರ್ ಮಾಡ್ಕೋಬೇಕು ಅಂತ. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಗ್ರಡ್ಜ್ನ ಮೇಂಟೈನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತೀವಿ ಅಂದರೆ ನಮ್ಮಷ್ಟು ದುಃಖ ಪಡೋರು ಇನ್ನೊಬ್ಬರಿಲ್ಲ. ತಲೆಯಲ್ಲಿ ಎಷ್ಟು ಖಾಲಿ ಇಟ್ಕೊಳ್ತೀರೋ ಅಷ್ಟು ಲೈಫು ನೆಮ್ಮದಿಯಾಗಿರುತ್ತೆ. ಸೊ ಆದಷ್ಟು ಕೂಡ ಅಂದರೆ ಈಗ ನಾನು ಹೇಳ್ತಿದ್ನಲ್ಲ ಸಿಚುವೇಶನ್ನು, ಈಗ ನೋಡಿ ಇವರು ತುಂಬ ಕೆಟ್ಟದಾಗಿ ಮಾತಾಡ್ತಿರ್ತಾರೆ ನಮ್ಮ ಬಗ್ಗೆ, ಆಯಿತಾ, ಅಥವಾ ಯಾರ್ದೋ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಈ ಸಿಚುವೇಶನ್ ನೋಡಿ, 4 ಜನ ಮಧ್ಯೆ ಇದ್ದಾರೆ, ಅಥವಾ ಅವ್ರು ಏನು ನಾನು ಹೇಳೋದ್ರಿಂದ ಏನೂ ಎಫೆಕ್ಟ್ ಆಗಲ್ಲ ಇವ್ರಿಗೆ ಅಂದರೆ ಇಗ್ನೋರ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೊಟ್ಟೋಗಿ. ಇಲ್ಲ ಅವರೊಬ್ಬರೇ ಸಿಕ್ಕಿದ್ದಾರೆ ಅಂದರೆ, ಒಬ್ಬರೇ ಅಂತಲ್ಲ, ಸಿಚುವೇಶನ್ ನೋಡ್ಕೊಳ್ಳಿ, ಏನೋ ನಿಮ್ಮ ಪರ ಇದೆ ಅಂದರೆ ಪ್ಲೀಸ್ ರಿವರ್ಸ್ ಹೊಡೀರಿ, ಆಯಿತಾ. ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನಾವು ಹೇಗೆ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು
10 ಪಾಯಿಂಟ್ಸ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಲೈಫಲ್ಲಿ ತುಂಬ ಟಫ್ ಆಗೋದು ಇಂಪಾರ್ಟೆಂಟು. ಅದು ವಿಮೆನ್ ಎಸ್ಪೆಷಲಿ ಚಾಲೆಂಜಸ್ ಜಾಸ್ತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಒಂದು ಪ್ರಪಂಚದಿಂದ, ಸೊಸೈಟಿಯಿಂದ ಆ ವಿಮೆನ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನೀನು ದುಡಿತೀಯಾ ಪರವಾಗಿಲ್ಲ, ಮನೆಗೆ ಬಂದು ಇಷ್ಟೆಲ್ಲ ಮಾಡು. ನೀನು ಮನೆಯಲ್ಲೇ ಇರ್ತೀಯಾ ಆದರೂ ಪರವಾಗಿಲ್ಲ, ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗು. ನಿನ್ಗೆ ಹುಷಾರಿಲ್ವಾ ಆದರೂ ಮೇಂಟೈನ್ ಮಾಡು. ನಿನಗೆ ಮೆಂಟಲಿ ಸ್ಟ್ರಾಂಗ್ ಇಲ್ವಾ ನೀನು ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗು. ಆದರೂ ನಿನಗೆ ಏನೋ ಸಂಕಟ ಆಗ್ತಿದೆ ಆದರೂ ಮೇಂಟೈನ್. ಸೊ ಎಲ್ಲರೂ ಅಂತಲ್ಲ, ಬಟ್ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡೋದೇ ಇದು. ಸೊ ಆದ್ದರಿಂದ ಆದಷ್ಟು ನಾವು ಎಷ್ಟು ಟಫ್ ಆಗಿರ್ತೀವಿ, ನಮ್ಮ ಲೈಫು ಅಷ್ಟು ಸ್ಮೂತಾಗಿ ಆಗುತ್ತೆ. ನಾವು ಸ್ಟ್ರಾಂಗ್ ಆಗಿರಬೇಕು, ಲೈಫ್ನ ಬೋಲ್ಡಾಗಿ ಫೇಸ್ ಮಾಡಬೇಕು. ನಮಗೆ ಹೆಣ್ಮಕ್ಳಿದ್ದಾರೆ ಅಂದರೆ ನಾವು ಅವ್ರಿಗೆ ಒಂದು ಎಕ್ಸಾಂಪಲ್ನ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇ ಎಮೋಷ್ನಲಿ ವೀಕ್ ಆಗಿದ್ದೀವಿ, ಎಲ್ಲರಿಗೂ ಹೆದರ್ಕೋತೀವಿ, ಕಷ್ಟ ಆಗುತ್ತೆ ಲೈಫಲ್ಲಿ, ನಮಗೆ ಡಿಸಿಷನ್ ಬರಲ್ಲ, ಏನಾದರೂ ಸ್ವಲ್ಪ ಹೇಳಿದ್ರು ನಾವು ಕುಗ್ಗೋಗ್ತೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಏನು ಎಕ್ಸಾಂಪಲ್ನ ಸೆಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡ್ಕೋಬೇಕಾಗುತ್ತೆ. ಸೊ ಆದಷ್ಟು ಒಂದು ಕಾನ್ಫಿಡೆನ್ಸ್ನ ಇಟ್ಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಾ, ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆದರೂ ಪರವಾಗಿಲ್ಲ, ಅದರಿಂದ ಪಾಠಗಳನ್ನ ಕಲ್ತ್ಕೊಳ್ತಾ ಒಂದು ಒಳ್ಳೆ ಡಿಸಿಷನ್ಸ್ನ ತೊಗೊಂಡು ಏನೇ ಆದರೂ ನನ್ನ ಲೈಫಲ್ಲಿ ಬೋಲ್ಡಾಗಿ ಫೇಸ್ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಲೈಫಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಡಿಸಿಪ್ಲೀನ್ಡ್, ನಮಗೆ ನಾವು ಕರೆಕ್ಟಾಗಿರಬೇಕು. ಒಬ್ಬರು ಪಾಯಿಂಟ್ ಔಟ್ ಮಾಡೋ ಲೆವೆಲ್ಗೆ ನಾವು ಹೋಗಬಾರ್ದು. ಲೇಸಿನೆಸ್ ಇದೆಯಾ ಅದನ್ನು ತಿದ್ಕೊಳ್ತಾ ಬನ್ನಿ, ಅಳ್ತೀರಾ ಅದನ್ನು ತಿದ್ಕೊಳ್ತಾ ಬನ್ನಿ, ಕೋಪ ಬರುತ್ತಾ ಅದನ್ನು ತಿದ್ಕೊಳ್ತಾ ಬನ್ನಿ. ನಾವು ಕರೆಕ್ಟಾಗಿದ್ದರೆ ಯಾರೂ ನಮಗೆ ಬೆರಳು ತೋರಿಸಿ ಮಾತಾಡಲ್ಲ. ಬಟ್ ನಾವು ಒಬ್ಬರಿಗೆ ಹೇಳ್ತಾ ಇರಬೇಕು ಅಂದರೆ ನಾವು ಕರೆಕ್ಟಾಗಿರಬೇಕಾಗತ್ತೆ. ಸೊ ಮೇನಾಗಿ ನಿಮ್ಮ ಎಮೋಷ್ನಲ್ ಕೋಎಫಿಷಿಯೆಂಟ್ನ ತುಂಬ ಮೇಂಟೈನ್ ಮಾಡ್ಕೊಳ್ಳಿ. ಏನೇ ಟಫ್ ಸಿಚುವೇಶನ್ಸ್ ಬಂದರೂ ಕೂಡ ನನ್ನ ಎಮೋಷನ್ಸ್ ಏನೇ ಖುಷಿಯಾಗಿದ್ದರೂ ಕೂಡ ತುಂಬ ಎಕ್ಸೈಟ್ ಆಗಿಬಿಡ್ಬೇಡಿ. ಯಾರಿಗೋ ಏನೋ ತುಂಬ ಪ್ರಾಮಿಸಸ್ ಮಾಡ್ಬಿಡೋದು, ಏನೋ ಖುಷಿಯಾಗಿದೆ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಟ್ರೇಟ್ ಲೈನ್ ಥರ ಇರೋದು ತುಂಬಾ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಲೈಫಲ್ಲಿ ನಾವು ಕರೆಕ್ಟಾಗಿ ಯಾವಾಗಲೂ ಸಂತೋಷವಾಗಿರಬೇಕು ಅಂದರೆ ಲೈಫ್ ಸ್ಟ್ರೇಟ್ ಲೈನ್ ಆಗಿರಬೇಕು. ಖುಷಿ ಬಂದಿದ ತಕ್ಷಣ ಮೇಲೆ ಹೋಗೋದು, ಮತ್ತು ಇನ್ನೂ ತುಂಬ ಬೇಜಾರಾಗಿದ್ದ ತಕ್ಷಣ ತುಂಬ ಕೆಳಗಡೆ ಬರೋದು, ಇಂಥದ್ದೆಲ್ಲ ಗ್ರಾಫ್ನ ಮೇಂಟೈನ್ ಮಾಡ್ಕೋಬೇಡಿ. ಒಂದು ಸ್ಟ್ರೇಟ್ ಲೈನ್ ಆಗಿ ಇರುವಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಇದನ್ನು ಟಾಪಿಕ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.